ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಒಂದು ಸ್ಪೆಷಲ್ ರೆಸಿಪಿ, ಅದು ಗಾರ್ಲಿಕ್ ಬ್ರೆಡ್ ಟೋಸ್ಟ್. ನೀವು ಡೊಮಿನೋಸ್ನಲ್ಲಿ ಗಾರ್ಲಿಕ್ ಬ್ರೆಡ್ ತಿಂದಿರ್ಬೋದು, ಸೊ ಸಿಮಿಲರ್ ಟೇಸ್ಟ್ ಇದಾಗಿರುತ್ತದೆ. ಈಗ ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನೋಡೋಣ. ಅದಕ್ಕೆ ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬ್ರೆಡ್ ಸ್ಲೈಸಸ್, ಅಮೂಲ್ ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್. ಈ ಬಟರ್ನೇ ಬಳಸಿ, ಇದು ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ನಾವು ನೋಡ್ತಿದ್ದೀವಿ ಬೇಕಾಗಿರೋ ಪದಾರ್ಥಗಳನ್ನು. ಈಗ ಮೊದಲನೇದಾಗಿ ಆಲೂಗಡ್ಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 3-4 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ, ನಂತರ ಇಂಗ್ ಪೌಡರನ್ನು ಸೇರಿಸಿ, ನಂತರ ಕೊರಿಯಾಂಡರ್ ಪೌಡರ್ ಮತ್ತು ಈರುಳ್ಳಿಯನ್ನು ಸೇರಿಸಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಬೋದು ಇವಾಗ. ನಂತರ ಹಸಿಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಾದ ನಂತರ ನಾವು ಉಪ್ಪು ಮತ್ತು ಗರಂ ಮಸಾಲವನ್ನು ಸೇರಿಸ್ಕೋಬೇಕು ಇದಕ್ಕೆ. ಇದನ್ನು ಚೆನ್ನಾಗಿ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ಮೇಲೆ ನಂತರ ಆಲೂಗಡ್ಡೆನ ಈ ಥರ ಸೇರಿಸ್ತಾ ಹೋಗಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿಯನ್ನು ಮೇಲ್ಗಡೆ ಈ ಥರ ಸರ್ವ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ರೆಡ್ ಸ್ಲೈಸ್ಗಳನ್ನು ಬಟರಲ್ಲಿ ಫ್ರೈ ಮಾಡೋಣ. ಇದಕ್ಕೆ ಅಮೂಲ್ ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್ ಈ ಬಟರ್ನೇ ಬಳಸಿ, ತುಂಬ ಟೇಸ್ಟಾಗಿರುತ್ತದೆ. ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಿದ್ದೀರ, ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಒಂದೊಂದಾಗಿ ಆಲೂ ಸ್ಟಫಿಂಗನ್ನು ಸರ್ವ್ ಮಾಡ್ತಾ ಹೋಗಿ. ಇದಾದ ನಂತರ ಒಂದೊಂದೇ ಬ್ರೆಡ್ ಸ್ಲೈಸ್ಗಳನ್ನು ಅದರ ಮೇಲೆ ರ್ಯಾಪ್ ಮಾಡ್ತಾ ಹೋಗಿ. ಈ ಥರ ಮಾಡಿ ನೋಡ್ತಿದ್ದೀರ, garlic bread toast is ready. Thank you for watching this video.